ನೀವು ಕರ್ನಾಟಕ ಹಿಸ್ಟ್ರಿ ಏನು ಓದಬೇಕು ಅನ್ನೋದು ಮೊದಲು ಹೇಳೇನು. ಬಹಳ ಮಂದಿ ನೀವು ಏನು ಓದ್ತೀರಿ ಅನ್ನೋದು ನಾ ಏನು ಓದಿ ಆ ನೋಟ್ಸ್ ಮಾಡ್ತೀನಿ ಅನ್ನೋದು ಕೇಳಿರ್ತೀನಿ. ಕರ್ನಾಟಕ ಹಿಸ್ಟ್ರಿ ಓದಬೇಕು ಅಂದ್ರ ಕರೆಕ್ಟ್ ಪ್ರಾಪರ್ ವೇದೊಳಗ ನಿಮಗೆ ಮಾಹಿತಿ ಸಿಗ್ಬೇಕಂದ್ರ ಗ್ಯಾಜೆಟಿಯರ್ ಆಫ್ ಕರ್ನಾಟಕ ಅಂತ ಹೇಳಿ ಬರ್ತದೆ. ಗ್ಯಾಜೆಟಿಯರ್ ಆಫ್ ಕರ್ನಾಟಕ ಇದ್ರೊಳಗೆ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಅಂತೇಳಿ ಹಿಂಗ್ ಬರ್ತಾವ. ಇದು ಭಾರತ ಸರ್ಕಾರದಲ್ಲ, ಹಂಗೆ ಏನದ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಗೆಜೆಟಿಯರ್. ಇದು ಕರ್ನಾಟಕದ್ದು ವಾಲ್ಯೂಮ್ 1. ಇದು 1984ರಲ್ಲಿ ಪ್ರಿಂಟ್ ಆಗ್ಯದ. ಎಲ್ಲಾ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಸಿಗ್ತದ. ಇಂಗ್ಲಿಷ್ ಮೀಡಿಯಂದಾಗನು ಅದ, ಕನ್ನಡ ಮೀಡಿಯಂದಾಗನು ಅದ. ಈ ಪುಸ್ತಕ ನೋಡ್ಲಿಕ್ಕೆ ದ್ವಾಡದ. ಇದರ ಪ್ರೈಸ್ ಬರೀ 90 ರೂಪಾಯಿ ಇತ್ತು ನಾ ತೊಗೊಳವತ್ತಿಗೆ. ಈಗ ಪ್ರಿಂಟೇ ಆಗಿಲ್ಲ ಹೊಸದು. ಸರ್ಕಾರಿಗ ಏನದಂದ್ರ ಮುದ್ರಣ ಅಂದ್ರ ಇಲ್ಲಿ ಕಲಬುರಗಿದೊಳಗ ತಿಮ್ಮಾಪುರ ಸರ್ಕಲ್ ದಾಟಿ ಬಸ್ ಸ್ಟ್ಯಾಂಡ್ ಹೋಗುವತ್ತಿಗೆ ನೋಬೆಲ್ ಸ್ಕೂಲ್ ಅಂತೇಳಿ ಅದ. ಅದರ ಅಪೋಸಿಟ್ ಒಂದು ದೊಡ್ಡದು ಏನದ ಓಪನ್ ಪ್ಲೇಸ್ ಅದಲ್ಲ, ಅಲ್ಲಿ ಸಿಗ್ತಾವ. ಒಂದು ದೊಡ್ಡ ಜಾಗದ ಸಣ್ಣ ಮನಿ ಅದು. ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ರೀ ಅದು. ಧಾರವಾಡದಲ್ಲಿ ಬೇಂದ್ರೆ ನಗರದಾಗ ಅದ, ಅಲ್ಲಿ ಸಿಗ್ತಾವ. ಆಯ್ತರ ಬೆಂಗಳೂರದಲ್ಲಿ ಏನದಂದ್ರ ವಿಧಾನಸೌಧದ ಕೆಳಗ ಒಂದು ಹೋಟೆಲ್ ಮಲ್ಲಿಗೆ ಅಂತೇಳಿ ಅದ, ಅದ್ರ ಪಕ್ಕದಾಗ ಸಿಗ್ತಾವ. ಎಲ್ಲಾ ಅಡ್ರೆಸ್ ಕೊಡ್ಬೇಕಲ್ಲ ಮತ್ ನಾ. ಇವು 3 ಕಡೆ ನೋಡಿನಿ, 3 ಗೊತ್ತಾವ, ಉಳಿದಿದ್ದ ಕಡೆ ಗೊತ್ತಿಲ್ಲ ನನಗೆ. ಇದರದ ಪ್ರೈಸ್ ಬಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಬೇಕಾದ ಕ್ವಶನ್ ತೆಗೆದ್ರು ಇದ್ರಾಗೆ ಇರ್ತಾವ. ಅರ್ಥ ಆಯ್ತು ನಾ ಹೇಳೋದು? 100% ಗ್ಯಾರಂಟಿ ಕೊಡ್ತೀನಿ ನಾನು. ಇದು 1984. ಇದು ಡೌನ್ಲೋಡ್ನು ಆಗ್ತದ. ಕನ್ನಡ ಮೀಡಿಯಂದಾಗ ಡೌನ್ಲೋಡ್ ಆಗ್ತದೆ ಗೊತ್ತಿಲ್ಲ, ಇಂಗ್ಲಿಷ್ದಾಗ ಮಾತ್ರ ಅದ ರೀ, ಲಭ್ಯ ಅದ ರೀ. ಆನ್ಲೈನ್ ಗೂಗಲ್ದಾಗ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನು ಓದಬೇಕು. ಇನ್ನು ಎರಡನೇದು, ಈ ಪುಸ್ತಕ ಸಂಗ್ರಹಣೆ ಮಾಡುವ ಇತಿಹಾಸಕಾರ ಕರ್ನಾಟಕದ ಸೂರ್ಯನಾಥ್ ಕಾಮತ್ ಇದ್ರು. ಅವರ ಪುಸ್ತಕಗಳು NBT ಪಬ್ಲಿಕೇಶನ್ ಅದಾವ. NBT ಅಂದ್ರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಅಂತೇಳಿ ಕೇಂದ್ರದೊಳಗ ಒಂದು ಸಂಸ್ಥೆ ಇರ್ತದ. ಆ NBT ದೊಳಗೆ ಯಾರು ನೋಂದಣಿಯಾಗಿರ್ತಾವ ಅದರಾಗಿನೂ ಕ್ವಶನ್ ಬರ್ಬೇಕು, ರೂಲ್ ಅದ. ಜಿತ್ತಿ ಸರ್ ಕ್ಲಾಸಸ್ ನೋಟ್ಸ್ ನಾ ಬಂದವ ಅಂದ್ರೆ ನಾ ಬರ್ದಿದ್ರದ ಬರಲ್ಲ. ನಾ ಅಂತ NBT ಪುಸ್ತಕ ರೆಫರ್ ಮಾಡಿ ನಿಮಗೆ ಹೇಳಿರ್ತೀನಿ, ಅದರ ಬರ್ತಾವ. ಯಾವುದೇ ಅಧಿಕೃತ ಕ್ವಶನ್ ಬರಬೇಕಂದ್ರ NBT ಬೇಕು, ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ. ಅಲ್ಲಿ ನೋಂದಣಿ ಆಗಿರ್ಬೇಕು. ಸೂರ್ಯನಾಥ್ ಕಾಮತ್ ಅಂತೇಳಿ ಪುಸ್ತಕ ಬರ್ತಾವ. ಒಂದು ಕರ್ನಾಟಕ ಹಿಸ್ಟ್ರಿ ಅಂತೇಳಿ ಬರ್ತದ. ಎರಡನೆಯದು ಕರ್ನಾಟಕ ಕಲೆ ಮತ್ತು ಸಂಸ್ಕೃತಿ ಅಂತೇಳಿ ಬರ್ತದ. ಪ್ರೈಸ್ ಏನು ಬಾಳಿಲ್ಲ, ಅವು ರೆಫರ್ ಮಾಡ್ಬೇಕು. ಅರ್ಥ ಆಯ್ತ್ರೆ? ಇವು ಎರಡಕ್ಕ ಈ ಸದ್ಯಕ್ಕೆ ಏನೋ ಒಂದು ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅಂತ ಹೇಳಿ ಬರ್ತದ. ಅದನ್ನು ಅಲ್ಲೇ ಸಿಗ್ತದ. ಅದು ಮೋಸ್ಟ್ಲಿ ಪೇಜ್ ಅದ ಸ್ಟ್ಯಾಂಡರ್ಡ್ ಅದು ಒಂದು 1100-1200 ರೂಪಾಯಿ ಅದ ಅದ್ರ ಪ್ರೈಸ್. ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಹೆಸರಿಗೆ ಹ್ಯಾಂಡ್ ಬುಕ್ ಅದ, ಆದ್ರೆ ಅದಕ್ಕೊಂದು ಚಲೋ ಜೋಳ ಚೀಲೆ ಬೇಕು ಹಿಡ್ಕೊಂಡು ಅಡ್ಡಾಳಕ್ಕ, ಕೈಯಾಗಿ ಹಿಡ್ಲಿಕ್ಕೆ ಬರಲ್ಲ ಅದು. ಹಾಗಾಗಿ ಎಷ್ಟು ದ್ವಾಡದದು. ಆ ಪುಸ್ತಕದಾಗಿನೂ ಬರ್ತಾವ. ಅದನ್ನು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಮುದ್ರಣ ಮಾಡುತ್ತದೆ. ಅರ್ಥ ಆಯ್ತ್ರೆ? ಈ ಪುಸ್ತಕದ ಬಗ್ಗೆ ನಿಮಗೆ ಏನಾರ ಗೊತ್ತಿತ್ತ? ಬೇಕಾದ ಕ್ವಶನ್ ಕೇಳಿ ಇದ್ರಾಗ ಹುಡುಕಿ ಕೊಡ್ತೀನಿ ನಾನು. ಕರ್ನಾಟಕ ಹಿಸ್ಟ್ರಿ ಅರ್ಥ ಆಯ್ತ್ರೆ? ಜಾಗ್ರಫಿ, ಎಕನಾಮಿಕ್ಸ್ ಎಲ್ಲ ಅದಾವ. ಓಲ್ಡ್ ಡಾಟಾ ಅದಾವ್ರಿ. ಆದ್ರೆ ಹಿಸ್ಟ್ರಿ ಮಾತ್ರ ಓಲ್ಡೇ ಇರ್ತದಲ್ಲ, ಅದಕ್ಕೇನು ಚೇಂಜ್ ಮಾಡಿರಲ್ಲ. ಸೂರ್ಯನಾಥ್ ಕಾಮತ್ತ, ಕರ್ನಾಟಕ ಗೆಜೆಟಿಯರ್, ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ, 3 ಬುಕ್ಸ್ ರೆಫರ್ ಮಾಡಿ. ನಾ ಅವೇ ನೋಡಿನೇ ಇದು ಮಾಡೋದು. ಇದೇ ನೋಡ್ಸ್ನೆ ನೀವು ಅಷ್ಟೆಲ್ಲ ಓದುದು ಆಲಿಲ್ಲ ಅಂದ್ರೆ ಇದುವರೆ ಓದ್ರಿ ನಾವ್ನ. ಈಗ ನಾ ಬರಸ್ತೀನಲ್ರಿ, ಇದುವರೆ ಓದ್ರಿ. ನಾ ಈಗ ಹೇಳಾದನು ಇವೆಲ್ಲ ಶಾಸನಗಳ ಅಲ್ಲಿವೇ ರೀ. ಎದರ ಬಗ್ಗೆ ಮುಗೀತು? ತಮಟಕಲ್ಲು ಯಾವ ಜಿಲ್ಲಾದಾಗ ಅದ?